ಹಿಂದೂ ವಿವಾಹ ಮೆರವಣಿಗೆಯ ಮೇಲೆ ಅನ್ಯ ಕೋಮಿನ ಯುವಕರಿಂದ ಕಲ್ಲು ತೂರಾಟ. ಡಿಜೆಯಲ್ಲಿ ರಾಮ ಭಜನೆ ನುಡಿಸಿದ್ದಕ್ಕಾಗಿ ಮುಸ್ಲಿಮರಿಂದ ದಾಂಧಲೆ, ಮದುವೆ ರದ್ದು. ಪೊಲೀಸ್ ಠಾಣೆ ಎದುರಲ್ಲಿ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ, ಸೂಕ್ತ ಕ್ರಮಕ್ಕೆ ಒತ್ತಾಯ. ಇತ್ತೀಚೆಗೆ ಹಿಂದೂ ವಿವಾಹ ಮೆರವಣಿಗೆಯ ಮೇಲೆ ಮುಸ್ಲಿಂ ಯುವಕರ ಗುಂಪು ಕಲ್ಲು ತೂರಾಟ ನಡೆಸಿದರ ಪರಿಣಾಮ ಮದುವೆಯೇ ರದ್ದಾದ ಘಟನೆ ಅಹಮದಾಬಾದ್ನಲ್ಲಿ ನಡೆದಿದೆ. ಇಂಡಿಯಾ ಟಿವಿ ವರದಿಯ ಪ್ರಕಾರ ಗುಜರಾತ್ನ ಅಹಮದಾಬಾದ್ ನಗರದ ಸರಸ್ಪುರದ ಒಂದೇ ಮಾತ್ರಂ ಪಾರ್ಟಿ ಪ್ಲಾಟ್ನಲ್ಲಿ ಹಿಂದೂ ಧರ್ಮದ ಅದ್ದೂರಿ ಮದುವೆ ಸಮಾರಂಭ ನಡೆದಿತ್ತು. ಧ್ವನಿವರ್ಧಕಗಳ ಮೆರುಗಿನೊಂದಿಗೆ ವಿವಾಹ ಮೆರವಣಿಗೆಯು ನಡೆಯುತ್ತಿತ್ತು. ಈ ವೇಳೆ ಲೌಡ್ ಸ್ಪೀಕರ್ನಲ್ಲಿ ರಾಮ ಭಜನೆಯನ್ನ ನುಡಿಸಲಾಗಿದೆ. ಇದರಿಂದ ಉದ್ರಿಕ್ತಗೊಂಡ ಮುಸ್ಲಿಂ ಯುವಕರ ಗುಂಪು ಹಾಡನ್ನ ನಿಲ್ಲಿಸುವಂತೆ ಹೇಳಿ ವಿವಾಹ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿ ದಾಳಿ ನಡೆಸಿದೆ. ಉದ್ರಿಕ್ತ ಗುಂಪು ಜಗಳವಾಡಿ ಪಾರ್ಟಿ ಪ್ಲಾಟ್ ಹೊರಗೆ ನಿಲ್ಲಿಸಿದ ವಾಹನಗಳನ್ನು ಧ್ವಂಸಗೊಳಿಸಿದ್ದು ಮಾತ್ರವಲ್ಲದೆ ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡು ಬಂದಿರುವುದಾಗಿ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಬಳಿಕ ವಿವಾಹ ಮೆರವಣಿಗೆ ಹಿಂತಿರುಗಿದ್ದು ಪರಿಣಾಮ ಮದುವೆಯನ್ನು ರದ್ದುಗೊಳಿಸಲಾಗಿದೆ. ಸದ್ಯ ಘಟನೆಯ ಕುರಿತು ಶಹರ್ಕೋಟಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು 7 ಆರೋಪಿಗಳನ್ನು ಬಂಧಿಸಲಾಗಿದೆ. ಬಳಿಕ ಕುಟುಂಬ ಸದಸ್ಯರು ಮತ್ತು ವಿಎಚ್ಪಿ ಕಾರ್ಯಕರ್ತರು ಪೊಲೀಸ್ ಠಾಣೆಯ ಹೊರಗಡೆ ಪ್ರತಿಭಟನೆ ನಡೆಸಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ.